ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾವು ಟೆಸ್ಟ್ ಸಿರೀಸ್ ಬಗ್ಗೆ UPSC ಒಂದು ಟೆಸ್ಟ್ ಸಿರೀಸ್ ಬಗ್ಗೆ, ಟೆಸ್ಟ್ ಸಿರೀಸ್ ಆಫ್ಲೈನ್ ಜಾಯಿನ್ ಆಗಬೇಕು, ಆನ್ಲೈನ್ ಜಾಯಿನ್ ಆಗಬೇಕು, ಟೆಸ್ಟ್ ಸಿರೀಸ್ ಯಾವಾಗಿಂದ ಜಾಯಿನ್ ಆಗಬೇಕು, ಎಷ್ಟು ಟೆಸ್ಟ್ನ ಬರೀಬೇಕು, ಸೊ ಟೋಟಲಿ ಟೆಸ್ಟ್ ಸಿರೀಸ್ ರಿಲೇಟೆಡ್ ನಿಮ್ಮ ಎಲ್ಲ ಕ್ವಶನ್ಗಳಿಗೆ ಈ ಒಂದು ವಿಡಿಯೋ ಒಳಗೆ ಆನ್ಸರ್ ಮಾಡ್ಬೇಕು ಅನ್ಕೊಂಡೇನಿ. ಆ್ಯಂಡ್ ಜೊತೆಗೆ ಭಾಳ ದಿನ ಆಯ್ತು ನಾ ಈಗ ವಿಡಿಯೋನೂ ಕಂಟಿನ್ಯೂ ಇಟ್ಟಿಲ್ಲ, ಆ್ಯಂಡ್ ಅದ್ರ ಜೊತೆಗೆ ಕ್ವಶನ್ ಆನ್ಸರ್ ಸೆಷನನ್ನು ಮಾಡಿಲ್ಲ. ಸೊ ನಿಮ್ಮ ಏನಾರ ಡೌಟ್ಸ್ಗಳು ಇದ್ದು ಅಂತಂದ್ರೆ ಪಟಾಪಟ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ, ಕ್ವಶನ್ಗಳನ್ನ ಕೇಳ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ನಾನು ಆನ್ಸರ್ನ ಮಾಡ್ತೀನಿ. ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಸೊ ಟೆಸ್ಟ್ ಸಿರೀಸ್ ಭಾಳನೇ ಇಂಪಾರ್ಟೆಂಟ್ ಆಗ್ತಾವ. ಈಗ IAS ಆಗಿರ್ಬೋದು, KAS ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಎಕ್ಸಾಮಿನೇಷನ್ ಒಳಗೆ ಟೆಸ್ಟ್ ಸಿರೀಸ್ ಜಾಯಿನ್ ಆದ್ರೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಲೆವೆಲ್ ಎಷ್ಟೈತಿ, ನಿಮ್ಮ ವೀಕರ್ ಸೆಕ್ಷನ್ ಯಾವ್ದಾ, ನೀವು ಎಲ್ಲಿ ಮಾರ್ಕ್ಸ್ ಕಡಿಮೆ ತೊಗೊಳತ್ತೀರಿ, ಎಲ್ಲಿ ನೀವು ತಪ್ಪು ಮಾಡತ್ತೀರಿ, ಯಾವುದು ನಿಮಗೆ ಡಿಫಿಕಲ್ಟ್ ಅನ್ಸಾತೈತಿ, ಯಾವ ಸಬ್ಜೆಕ್ಟ್ ಮೇಲೆ ನೀವು ಹೆಚ್ಚು ಕೆಲಸ ಮಾಡಬೇಕು, ಈ ಎಲ್ಲ ಪಾಯಿಂಟ ನಿಮಗೆ ಗೊತ್ತಾಗ್ತೈತಿ ಟೆಸ್ಟ್ ಸಿರೀಸ್ನ ನೀವು ಜಾಯಿನ್ ಆದ್ರಿ ಅಂದ್ರೆ. ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಎಕ್ಸಾಮಿನೇಷನ್ ಅದೊಂದು ಭಯ ನಿಮ್ಮಿಂದ ದೂರ ಆಗ್ತದೆ, ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಹೆಚ್ಚಾಗ್ತದೆ ಟೆಸ್ಟ್ ಸಿರೀಸ್ ಜಾಯಿನ್ ಆಗೋದ್ರಿಂದ. ಸೊ ಹಂಗಂದ್ರೆ ಆನ್ಲೈನ್ ಟೆಸ್ಟ್ ಸಿರೀಸ್, ಆಫ್ಲೈನ್ ಟೆಸ್ಟ್ ಸಿರೀಸ್ ಎರಡೂ ಅವೈಲೇಬಲ್ ಅದಾವ. ಈಗ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಡೆಲ್ಲಿ ಬ್ಯಾಂಗ್ಳೂರ್ಗೆಲ್ಲ ಹೋಗೋಕ್ಕಾಗಂಗಿಲ್ಲ. ಸೊ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿನ ಟೆಸ್ಟ್ ಕೊಡೋಕ್ಕಾಗಂಗಿಲ್ಲ. ಹೀಗಾಗಿ ಆನ್ಲೈನ್ ಟೆಸ್ಟ್ ಸಿರೀಸ್ ಅನ್ನು ಈಗ ಸ್ಟಾರ್ಟ್ ಆಗ್ಯಾವ. ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ, ಮನ್ಯಾಗ ಕುಂತನೂ ನೀವು ಟೆಸ್ಟ್ ಸಿರೀಸ್ನ ಜಾಯಿನ್ ಆಗ್ಬೋದು. ಸೊ ಹಂಗಾದ್ರೆ ಈಗ ಟೆಸ್ಟ್ ಸಿರೀಸ್ ಯಾವಾಗ ಜಾಯಿನ್ ಆಗಬೇಕು, ಯಾವಾಗಿಂದ ಜಾಯಿನ್ ಆಗಬೇಕು, ಯಾವಾಗಿಂದ ಟೆಸ್ಟ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. ದ ಫಸ್ಟ್ ಥಿಂಗ್ ಈಸ್ ನಿಮ್ಮ ಸಿಲೆಬಸ್ನ ನೀವು ಕವರ್ ಮಾಡ್ಕೋಬೇಕು. ಸಿಲೆಬಸ್ ಕವರ್ ಆದ ತಕ್ಷಣ ರಿವಿಷನ್ ಆಗ್ಬೇಕು ನಿಮಗೆ. ಬಿಕಾಸ್ ರಿವಿಷನ್ ಆಗಲಿಲ್ಲ ಅಂದ್ರೆ ಟೆಸ್ಟ್ ಒಳಗೆ ನೀವು ಏನು ಬರೀತೀರ, ಅಗೇನ್ ನೀವೇನ ಅನ್ಕೋತೀರ ಅಂದ್ರೆ ಟೆಸ್ಟ್ ಸಿರೀಸ್ ಒಳಗೆ ಕಡಿಮೆ ಮಾರ್ಕ್ಸ್ ಬಂದು ಅಂತಂದ್ರೆ ಮೇ ಬಿ ನನಗೆ ಇದು UPSC ನನಗಲ್ಲ, ಇಟ್ಸ್ ನಾಟ್ ಕಪ್ ಆಫ್ ಮೈ ಟೀ, ಸೊ ಇದು ನಂಗೆ ಪಾಸಿಬಲ್ ಇಲ್ಲ, ಈ ಥರ ಅನ್ಕೊಂತ ಕುಂದಿರ್ತೀರಿ. ಯಾಕಂದ್ರೆ ನೀವು ರಿವಿಷನ್ ಮಾಡಿರಂಗಿಲ್ಲ. ರಿವಿಷನ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಎಕ್ಸಾಮ್ ಟೈಮ್ ಒಳಗೆ ರಿಕಾಲ್ ಆಗಂಗಿಲ್ಲ, ಕಡಿಮೆ ಮಾರ್ಕ್ಸ್ ಬರ್ತಾವ. ಸೊ ಅಗೇನ್ ನಿಮಗೆ ನೆಗೆಟಿವಿಟಿ ನಿಮ್ಮ ಮೈಂಡ್ ಒಳಗೆ ತುಂಬ್ತದ. ಸೊ ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ಸಿಲೆಬಸ್ ಕವರ್ ಮಾಡ್ಕೋಬೇಕು, ಆ್ಯಂಡ್ ದೆನ್ ರಿವಿಷನ್ ಮಾಡ್ಕೋಬೇಕು. ಅದಾದಮೇಲೆ ಫಸ್ಟ್ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ತೊಗೊಳ್ರಿ, UPSC ವೆಬ್ಸೈಟ್ ಒಳಗೂ ಸಿಗ್ತಾವ, ಇಲ್ಲ ನಿಯರ್ ಬೈ ಬುಕ್ ಸ್ಟಾಲ್ ಒಳಗೆ ಎಲ್ಲ ಕಡೆ ನಿಮಗೆ ವಿತ್ ಆನ್ಸರ್ ಬುಕ್ಲೆಟ್ಸ್ ಸಿಗತ್ತವ. ಸೊ ಅಲ್ಲಿಂದ ಬುಕ್ಸ್ನ ಪರ್ಚೇಸ್ ಮಾಡ್ಕೊಳ್ರಿ, ಇಲ್ಲ ಆನ್ಲೈನ್ ಗೂಗಲ್ ಒಳಗಿಂದ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಮಾಡ್ಕೊಂಡಾಗ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ರಿ. ಅದಾದ ಮೇಲೆ ನೀವು ಟೆಸ್ಟ್ ಸಿರೀಸ್ನ ಜಾಯಿನ್ ಆಗ್ರಿ. ಅದಕ್ಕಿಂತ ಮೊದಲ ಯಾವುದೋ ಕಾರಣಕ್ಕೂ ಟೆಸ್ಟ್ ಸಿರೀಸ್ನ ಜಾಯಿನ್ ಆಗಕ್ಕೆ ಹೋಗ್ಬೇಡ್ರಿ. ಸೊ ಇನ್ನು ಆನ್ಲೈನ್ ಟೆಸ್ಟ್ ಸಿರೀಸ್ ಜಾಯಿನ್ ಆದ್ರೆ ಬೆಟರು, ಆಫ್ಲೈನ್ ಟೆಸ್ಟ್ ಸಿರೀಸ್ ಜಾಯಿನ್ ಆದ್ರೆ ಬೆಟರು. ಸೊ ಈಗ ಬಹಳಷ್ಟು ಜನಕ್ಕೆ ಡೆಲ್ಲಿ ಆಗಿರ್ಬೋದು, ಬ್ಯಾಂಗ್ಳೂರು, ಹೈದರಾಬಾದ್ ದೊಡ್ಡ ಸಿಟಿಗೆ ಹೋಗೋಕ್ಕಾಗಂಗಿಲ್ಲ. ಹೀಗಾಗಿ ಆನ್ಲೈನ್ ಟೆಸ್ಟ್ ಸಿರೀಸ್ನ ನೀವು ಜಾಯಿನ್ ಆಗ್ಬೋದು. ಈಗ ಜಸ್ಟ್ 1-2-3 ಪಾಯಿಂಟ್ಸ್ನ ಡಿಫ್ರೆನ್ಸ್ ಹೇಳ್ತೀನಿ, ಅದಾದ್ಮೇಲೆ ನಿಮ್ಗೆ ಕ್ಲಾರಿಟಿ ಸಿಗ್ತದ. ಈಗ ಆಫ್ಲೈನ್ ಟೆಸ್ಟ್ ಸಿರೀಸ್ ಒಳಗೆ ಏನಾಗ್ತೈತೆ ಅಂದ್ರೆ ಎಕ್ಸಾಮಿನೇಷನ್ ಹಾಲ್ದು ಏನು ಎಕ್ಸಾಕ್ಟ್ ಕಂಡೀಷನ್ ಇರ್ತೈತಲ್ಲ ಅದೇ ಥರ ಸೇಮ್ ಎನ್ವೈರ್ನ್ಮೆಂಟ್ ಇರ್ತದ. ಸೊ ಸೇಮ್ 3 hours ಟೈಮ್ ಇರ್ತದ, ಆ್ಯಂಡ್ ಸೇಮ್ ಎನ್ವೈರ್ನ್ಮೆಂಟ್ ಎಲ್ಲ ಸೇಮ್ ಎಕ್ಸಾಮಿನೇಷನ್ ಹಾಲ್ ಥರ ಇರ್ತದ. ಹೀಗಾಗಿ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಹೆಚ್ಚಾಗ್ತೈತಿ ಆಫ್ಲೈನ್ ಟೆಸ್ಟ್ ಸಿರೀಸ್ ಒಳಗೆ. ಇನ್ನು ಆನ್ಲೈನ್ ಟೆಸ್ಟ್ ಸಿರೀಸ್ ಒಳಗನು ಅಷ್ಟೇ, ನೀವು 3 hours ಒಳಗನ ನೀವು ಟೆಸ್ಟ್ನ ಏನಾರು ಸಿನ್ಸಿಯರಮ್ಗೆ ತೊಗೊಂಡು ಕವರ್ ಮಾಡಿರಿ ಅಂತಂದ್ರೆ ಆನ್ಲೈನ್ ಟೆಸ್ಟ್ ಸಿರೀಸನ್ನು ನೀವು ಜಾಯಿನ್ ಆಗ್ಬೋದು. ಆ್ಯಂಡ್ ಆನ್ಲೈನ್ ಟೆಸ್ಟ್ ಸಿರೀಸ್ ಜಾಯಿನ್ ಆಗೋದ್ರಿಂದ ನೀವು ಬಹಳಷ್ಟು ಅಮೌಂಟ್ನ ಸೇವ್ ಮಾಡ್ಬೋದು. ಈಗ ಆಫ್ಲೈನ್ ಟೆಸ್ಟ್ ಸಿರೀಸ್ ಅಂದ್ರೆ ನೀವು ಡೆಲ್ಲಿ ಆಗಿರ್ಬೋದು, ಬೆಂಗಳೂರು ದೂರ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಬೇಕು, ಅಲ್ಲಿ ಇರೋದು PG ಆಗಿರ್ಬೋದು, ಆ ಖರ್ಚಾಗಿರ್ಬೋದು, ಆ್ಯಂಡ್ ಟ್ರಾವೆಲ್ ಖರ್ಚಾಗಿರ್ಬೋದು. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಟೈಮ್. ಈ UPSC ಜರ್ನಿ ಒಳಗೆ ಟೈಮನ್ನು ಭಾಳ ಪ್ರಿಷಿಯಸ್ ಐತೆ ಅಮೌಂಟ್ಗಿಂತ ನಾನು. ಯಾಕಂದ್ರೆ ಇಲ್ಲಿ ಟೈಮ್ ಭಾಳ ಕಡಿಮೆ ಇರ್ತೈತೆ. 1 year ಒಳಗೆ ಹ್ಯೂಜ್ ಸಿಲೆಬಸ್ನ ಕವರ್ ಮಾಡಿ, ರಿವಿಷನ್ ಮಾಡಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡಿ, ಆನ್ಸರ್ ಪ್ರಾಕ್ಟೀಸ್ ಇದೆಲ್ಲ ಅಂತಂದ್ರೆ ಭಾಳ ಟೈಮ್ ತಗೋತದ. ಹೀಗಾಗಿ ನಿಮ್ಮ ಟೈಮನ್ನು ಸೇವ್ ಆಗ್ತದ ಆನ್ಲೈನ್ ಟೆಸ್ಟ್ ಸಿರೀಸ್ ಒಳಗೆ. ಸೊ ಆನ್ಲೈನ್ ಆಫ್ಲೈನ್ ಒಳಗೆ ಅಂಥ ಬರೀ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಆಫ್ಲೈನ್ ಒಳಗೆ ನಿಮ್ಗೆ ಎಕ್ಸಾಕ್ಟ್ಲಿ ಒಂದು ಎಕ್ಸಾಮಿನೇಷನ್ ಹಾಲ್, ಒಂದು ಎನ್ವೈರ್ನ್ಮೆಂಟ್, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಹೆಚ್ಚಾಗ್ತದ. ಇಷ್ಟ ಡಿಫ್ರೆನ್ಸ್ ಬಿಟ್ಟರೆ ಆ ಥರ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಏನಾರ ಆಫ್ಲೈನ್ ದೂರ ಸಿಟೀಸ್ಗೆ ಹೋಗಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ಆನ್ಲೈನನ್ನು ಟೆಸ್ಟ್ ಸಿರೀಸ್ನ ಜಾಯಿನ್ ಆಗ್ಬೋದು. ಇನ್ನು ಲಾಸ್ಟ್ ಕ್ವಶನ್, ಎಷ್ಟು ಟೆಸ್ಟ್ನ ಬರಿಬೇಕು, ಎಷ್ಟು ಟೆಸ್ಟ್ ಸಿರೀಸ್ನ ಜಾಯಿನ್ ಆಗಬೇಕು. ಸೊ ಮಿನಿಮಮ್ 30 ಟೆಸ್ಟ್ ಆದ್ರೂ ನೀವು ಬರಿಬೇಕಾಗ್ತೈತಿ. ಮ್ಯಾಕ್ಸಿಮಮ್ ಅದು ನೀವು ಎಷ್ಟಾದ್ರು ಬರೀರಿ, 40 ಬರೀರಿ, 100 ಬರೀರಿ, ಎಷ್ಟು ಟೆಸ್ಟ್ಗಳು ನೀವು ಅಟೆಂಡ್ ಮಾಡ್ತಿರಲ್ಲ ಅಷ್ಟು ನಿಮಗೆ ನನ್ನ ಬೆನಿಫಿಟ್ ಅದ. ಸೊ ಮಿನಿಮಮ್ 30-40 ಟೆಸ್ಟ್ ಅಂತೂ ನೀವು ಬರೆದ್ರಿ ಅಂದ್ರೆ ನಿಮಗೆ ಬಹಳನ ಹೆಲ್ಪ್ ಆಗ್ತದ. ಇನ್ನು ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡ್ತೀರಿ,
ಅದಾದ್ಮೇಲೆ ಅವ್ನು ತೆಗೆದು ಹೋಗೋದಲ್ಲ ಅಥವಾ ತೆಗೆದು ಸೈಡ್ ಎಲ್ಲೋ ಇಡೋದಲ್ಲ. ಅಗೇನ್ ಆ ಟೆಸ್ಟ್ಗಳು ನೀವು ಏನೇನು ಬರ್ದಿರ್ತಿರಲ್ಲ ಅದನ್ನೆಲ್ಲ ಮತ್ತೊಂದ್ಸಲ ನೀವು ರಿವಿಷನ್ ಮಾಡ್ಕೋಬೇಕು. ಯಾವ್ಯಾವನ್ನ ತಪ್ಪು ಮಾಡಿರಿ ಅದನ್ನೆಲ್ಲ ಆನ್ಸರ್ ಕರೆಕ್ಟ್ ಮಾಡ್ಕೊಂಡು ಆ್ಯಂಡ್ ಏನು ನಿಮಗೆ ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಒಂದು ಫೀಡ್ಬ್ಯಾಕ್ ಸಿಗ್ತೈತಿ, ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು. ಆ್ಯಂಡ್ ಅದನ್ನು ಜಾಸ್ತಿ ರಿವಿಷನ್ನ ನೀವು ಮಾಡಬೇಕು. ಆವಾಗ ನಿಮಗೆ ಮೇನ್ ಒಂದು ಎಕ್ಸಾಮ್ ಇರ್ತಿದ್ಲ ಅಲ್ಲೇ ಭಾಳ ಹೆಲ್ಪ್ ಆಗ್ತದೆ. ಐ ಹೋಪ್ ಟೆಸ್ಟ್ ಸಿರೀಸ್ ರಿಲೇಟೆಡ್ ನಿಮ್ಮ ಒಂದಷ್ಟು ಕ್ವೆಶನ್ಗಳಿಗೆ ಆನ್ಸರ್ ಸಿಕ್ಕಿರ್ತೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.